ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾ ಟಾಕ್ಸ್ ಕನ್ನಡ. ಹೋಪ್ಫುಲಿ ಲಾಸ್ಟ್ ವಿಡಿಯೋ ಜಿಮ್ಮಲ್ಲಿ ಮಾಡಿದ್ದು ಎಲ್ಲರೂ ಇಷ್ಟಪಟ್ಟಿರ್ತೀರ, ಲೈಕ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಫಾಲೋ ಮಾಡಿ ಮತ್ತು ನಿಮ್ಗೆ ಇಷ್ಟ ಆಗಿರೋ ವೀಡಿಯೋಸ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನೇನೇನು ಮಾಡ್ಬೋದಲ್ಲ ಮಾಡಿ, ರಿಪೋರ್ಟ್ ಮಾಡಿಬಿಡಿ. ಇವತ್ತಿನ ವ್ಲಾಗಲ್ಲಿ ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಕಾನ್ಸೆಪ್ಟ್ ಇಷ್ಟೇ. ಅಂಗಡಿಯಲ್ಲಿ ಸಿಗೋ ಒಂದಷ್ಟು ಐಟಮ್ಸು ಲೈಕ್ ಫಾರ್ ಎಕ್ಸಾಂಪಲ್ ಚಿಪ್ಸು, ಬಿಸ್ಕೆಟ್ಸ್, ಜ್ಯೂಸ್ ಇವೆಲ್ಲವನ್ನು ಜನ ತಗೊಳ್ಬೇಕಂತಂದರೆ ಆ ಕಂಪನಿಯವರು ಮಾರ್ಕೆಟಿಂಗ್ ಮಾಡಿರ್ತಾರೆ. ಓಕೆ, ಆ ಜನರು ಈ ಪ್ಯಾಕೆಟ್ಗಳ ಬಗ್ಗೆ, ಇಂಥ ಒಂದಷ್ಟು ಪ್ರಾಡಕ್ಟ್ಗಳ ಬಗ್ಗೆ ಅವ್ರ ಮೈಂಡಲ್ಲಿ ಏನಿದೆ ಅಥವಾ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ, ಸೊ ಅದನ್ನು ಮಾತಾಡ್ಸೋಣ. ನಿಮಗೂ ಒಂದಷ್ಟು ರಿಯಾಲಿಟಿ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋದು ಉದ್ದೇಶ ಯಾವುದೇ ಕಂಪನಿ ಅಥವಾ ಬ್ರ್ಯಾಂಡ್ನ ಕಡಿಮೆ ಮಾಡಿ ಮಾತಾಡೋದಲ್ಲ. ಐ ಮೀನ್ ಏನಂತಾರೆ ಅದಕ್ಕೆ, ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡೋದಲ್ಲ. ಜಸ್ಟ್ ಜನರಲ್ ಪಬ್ಲಿಕ್ ಅದ್ರ ಬಗ್ಗೆ, ಆ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಏನು ತಿಳ್ಕೊಳ್ತಾರೆ, ರಿಯಾಲಿಟಿ ಏನು. ಸೊ ಅದಕ್ಕೋಸ್ಕರ ನಾನು ಒಂದಷ್ಟು ಪ್ಯಾಕೆಟು ಚಿಪ್ಸು, ಬಿಸ್ಕೆಟ್ ರೆಗ್ಯುಲರಾಗಿ ಮಾರ್ಕೆಟಲ್ಲಿ ಸಿಗೋವಂಥವನ್ನ ತಗೊಂಡು ಆ್ಯಂಡ್ ಇಲ್ಲಿ ದೇವರಾಯನದುರ್ಗ ಬೆಟ್ಟದಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸಿದ್ವಿ, ಸ್ಟ್ರೇಂಜರ್ಸ್ನ. ಸೊ ಅವರು ನಾರ್ಮಲಿ ಆ ಪ್ಯಾಕೆಟ್ ಮೇಲೆ ಕಲರ್ಸು ಅಥವಾ ಪ್ಯಾಕೆಟ್ ಮೇಲೆ ಇರೋ ಒಂದಷ್ಟು ಚಿತ್ರಗಳನ್ನ ನೋಡಿ ಅದೇ ಆ ಪ್ಯಾಕೆಟ್ ಒಳಗಡೆ ಇರುತ್ತೆ, ಒಂದು ಅರ್ಧ ಆದರೂ ಅದರಲ್ಲಿ ಇರುತ್ತೆ ಅಂತ ಅಂದ್ಕೊಂಡು ತಗೊಳ್ತಾರೆ. ಆ ವ್ಲಾಗ್ನ ನೋಡ್ಕೊಂಬನ್ನಿ, ಮಜಾ ಮಾಡಿ. ಓ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ರಯ್ಯ. ಕನ್ನಡ ಇಂಥ ಪ್ಯಾಕೆಟು, ಬಿಸ್ಕೆಟು, ಚಿಪ್ಸು ನಾರ್ಮಲಿ ಇವೆಲ್ಲ ಸಿಗ್ತವೆ. ಜನ ಏನು ಅನ್ಕೊತಾರೆ, ಇದ್ರ ಮೇಲೆ ಪೊಟೆಟೊ ಇದೆ, ಇದರಲ್ಲಿ ಪೊಟೆಟೊ ಇದೆ ಅಂತ ಅನ್ಕೊತಾರೆ. ಮ್ಯಾಂಗೋ ಜ್ಯೂಸ್ ತೊಗೊತಾರೆ, ಮ್ಯಾಂಗೋ ಇದೆ ಅಂತ ಅಂದ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಏನೇನು ಪ್ರಾಬ್ಲಮ್ಮು? ದೇವರಾಯನದುರ್ಗದಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್. ಎಲ್ಲರೂ ಫಸ್ಟ್ ಬರೋದು ಈ ಜಾಗಕ್ಕೆ ಬಂದಿದ್ದೀವಿ. ಜಸ್ಟ್ ರ್ಯಾಂಡಮ್ ಕ್ವಶನ್ ಇರುತ್ತೆ ಅಬೌಟ್ ಸಮ್ ಫುಡ್ ಪ್ರಾಡಕ್ಟ್ಸ್. ರೆಗ್ಯುಲರ್ಲಿ ನಮ್ಗೇನು ಸಿಗುತ್ತೆ ಅದು ಯಾವ್ದು ಕೇಳ್ತೀರೋ ಅದು ಕೊಡ್ತೀನಿ. ಬಿಸ್ಕೆಟ್ ಬೇಕಾ, ಚಿಪ್ಸ್ ಬೇಕಾ, ಯಾಕೆಲ್ಲ ತಗೋಗಿಲ್ಲ. ಸೊ ಇವಾಗೇ ಬಂದಿದ್ದು ಬ್ರೋ, ಈ ಚಿಪ್ಸ್ ತೊಗೊಳ್ಳಿ, ಓಕೆನಾ? ಜನ ನೋಡೋದು ಈ ಪ್ಯಾಕೆಟ್ನ ಅಷ್ಟೇ, ಪ್ಯಾಕೆಟ್ ಮೇಲಿರೋ ಚಿತ್ರ ಅಲ್ವಾ? ಅದ್ರ ಮೇಲೆ ಏನು ಚಿತ್ರ ಇದೆ? ಪೊಟೆಟೊ ಇದೆ. ಇದು ಚಿಪ್ಸಾ ಅಥವಾ ಬಿಸ್ಕೆಟಾ? ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಬಿಸ್ಕೆಟ್ ಕರೆಕ್ಟ್ ಅಲ್ವಾ? ಇದ್ರ ಮೇಲೆ ಪೊಟೆಟೊ ಚಿತ್ರನೇ ಹಾಕಿರೋದು, ಬಿಸ್ಕೆಟ್ ಚಿತ್ರ ಹಾಕಿಲ್ಲ. 71 ಗ್ರಾಮ್ ಅಂತ ಬರೆದಿದ್ದಾರೆ. ಇದರಲ್ಲಿ ಎಷ್ಟು ಗ್ರಾಮ್ ಪೊಟೆಟೊ ಇರ್ಬೋದು ನಿಮ್ಮ ಪ್ರಕಾರ ಅಂದಾಜು? 25 ಗ್ರಾಮ್ ಅಷ್ಟೇ. 71 ಗ್ರಾಮಲ್ಲಿ 25% ಪೊಟೆಟೊ. ಸೊ ಆ್ಯಕ್ಚುಲಿ ಅದರಲ್ಲಿ ಬರೀ 11% ಅಷ್ಟೇ ಇರೋದು. 71ರಲ್ಲಿ 7 ಗ್ರಾಮ್ ಅಷ್ಟು ಮಾತ್ರನೇ ಪೊಟೆಟೊ ಇರೋದು, ಮಿಕ್ಕಿದ್ದೆಲ್ಲ ಅಷ್ಟೇ. ಓಕೆನಾ? ಓಕೆನಾ? ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಗಾಗಲ್ಸ್ ಹಾಕೊಂಬರೋರ್ನ ಮಾತಾಡ್ಸೋಣ, ಸ್ಟೈಲಿಶ್ ಆಗಿ ಚೆನ್ನಾಗಿರುತ್ತೆ. ಅವ್ರು ಕನ್ನಡದವ್ರನ, ನಿಂಗೆ ಸ್ವಲ್ಪ ಅವೆಲ್ಲ ನ್ಯಾಕ್ ಇದೆಲ್ಲ ಕಂಡಿಡಿ. ಎಕ್ಸ್ಕ್ಯೂಸ್ ಮೀ, ವಿ ಆರ್ ಡೂಯಿಂಗ್ ಒಂದು ಬ್ಲಾಗ್ ವಿಡಿಯೋ. ಮಚ್ಚ, ನೀನು 6ನೇ ಕ್ಲಾಸ್ ಫೇಲ್ ಆದ್ರೂ ಎಲ್ಲಾ ಭಾಷೆಲೂ ಕಿಂಗು. ಕನ್ನಡ ಬರುತ್ತೆ, ತೊಂದರೆ ಇಲ್ಲ. ನೀವೇನು ಹೇಳಿದೆ ಸಡನ್ ಆಗಿ ಹೀಗೆ ಹೋಗ್ಬೇಡಿ. ಹೌದಾ? ಓಕೆ, ಕೂಲ್, ಬಾಯ್. ಬಹಳ ಬಿಗುವಾದ ವಾತಾವರಣವಿದೆ. ಎಕ್ಸ್ಕ್ಯೂಸ್ ಮೀ, ಮಾತಾಡ್ತೀರಾ? ಒಂದು ನಿಮಿಷ. ನಿಮ್ಮ ಹೆಸರು? ವೀಣಾ. ಓಕೆ. ಸೊ ಬೇಸಿಕಲಿ ಇವೆಲ್ಲ ನಮಗೆ ಎಲ್ಲ ಕಡೆ ಸಿಗುವಂಥ ಪ್ಯಾಕೆಟ್ ಅಲ್ಲ? ಈ ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ. ಆ್ಯಂಡ್ ನಿಮಗೆ ಈ ಬಿಸ್ಕೆಟ್ ಪ್ಯಾಕೆಟ್ ನೋಡೋದು ಅದರಲ್ಲಿ ಏನೇನಿದೆ ಅನ್ಸುತ್ತೆ? ಫ್ರೂಟ್ಸ್ ಎಲ್ಲ ಇದೆ, ಡ್ರೈ ಫ್ರೂಟ್ಸ್ ಇದೆ. ಕರೆಕ್ಟ್ ಅಲ್ಲ? ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ಇರ್ಬೋದು ಅಂದಾಜು? ಫಾರ್ ಎಕ್ಸಾಂಪಲ್ ಇದು 50 ಗ್ರಾಮ್ದು ಪ್ಯಾಕೆಟ್ ಅಂದ್ಕೊಂಡ್ರೆ ಎಷ್ಟು ಗ್ರಾಮ್ ಅಷ್ಟು ಡ್ರೈ ಫ್ರೂಟ್ಸ್ ಇರ್ಬೋದು ನಿಮ್ಮ ಪ್ರಕಾರ? ನೋ ಐಡಿಯಾ. ಬಟ್ ಯಾವಾಗಲೂ ತಿಂತೀರಿ? 2 ನಿಮಿಷಕ್ಕೂ ಏನಾದ್ರೂ ನೀನು ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ? ನೀವು ಅಂದಾಜು ಒಂದು ಐಡಿಯಾ ನಿಮ್ಮ ಪ್ರಕಾರ, ಯಾಕಂದ್ರೆ ಮಕ್ಕಳಿಗೆ ಮನೇಲಿ ಎಲ್ರಿಗೂ ಅವ್ರಿಗೆ ಕೊಡ್ತಾ ಇರ್ತೀವಿ, ನೆಂಟರು ಅವ್ರು ಬಂದಾಗ. ಕರೆಕ್ಟ್ ಅಲ್ಲ? ನಿಮ್ಮ ಪ್ರಕಾರ ಒಂದು ಎಷ್ಟು % ಇರ್ಬೋದು ಇದರಲ್ಲಿ?
ಒಂದು 70%. 70%. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1% ಅಷ್ಟೇ, ಹೌದಾ? ಒಂದೇ ಪರ್ಸೆಂಟ್. ನೀವು ಬಹಳ ಬುದ್ಧಿವಂತರು. ಫುಲ್ ಎಲ್ಲ ಹೇಳ್ತಾರೆ ಚೆನ್ನಾಗಿರುತ್ತೆ ಮಾತ್ರ ತಿನ್ನಕ್ ಹೋದ್ರು ಅದಕ್ಕೆ ಸೊ ಅದರಿಂದ ಬರ್ದಿದ್ದಾರೆ 1% ಮಾತ್ರ ಡ್ರೈ ಫ್ರೂಟ್ಸ್ ಇದೆ ಅಂತ. ಓಕೆನಾ? ಈ ಬಿಸ್ಕೆಟ್ ಪ್ಯಾಕೆಟ್ ನಿಮಗೇನೆ. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ನಿಮ್ಮ ಹೆಸರು? ವೆಂಕಟೇಶ್. ಈ ಚಿಪ್ಸ್ ಪ್ಯಾಕೆಟ್ ತಗೊಳ್ಳಿ, ತುಂಬ ಜನಪ್ರಿಯ ಆಗಿರೋದಂತೂ ಎಲ್ಲ ಕಡೆ ಸಿಗುತ್ತೆ. ಬೆಟ್ಟದ ಮೇಲೆ, ಬೆಟ್ಟದ ಕೆಳಗಡೆ ಎಲ್ಲ ಕಡೆ ಸಿಗುತ್ತೆ. ಜನಕ್ಕೆ ಈ ಪ್ಯಾಕೆಟ್ ನೋಡಿದಾಗ ಏನು ಅನ್ಸುತ್ತೆ, ಇದರಲ್ಲಿ ಏನಿದೆ ಅಂತ ಅನ್ಸುತ್ತೆ. ಅವ್ರು ಹಿಂದ್ಗಡೆ ಬರ್ದಿರೋದೆಲ್ಲ ನೋಡಲ್ಲ, ಚಿತ್ರ ನೋಡ್ತಾರೆ. ಕರೆಕ್ಟ್. ನಿಮಗೆ ಇದು ನೋಡಿದಾಗ ಇದರಲ್ಲಿ ಏನಿದೆ ಅನ್ಸುತ್ತೆ? ಚಿಪ್ಸ್ ಫೇಮಸ್ ಆಗಿರೋದಕ್ಕೆ ಪೊಟ್ಯಾಟೊ ಚಿಪ್ಸ್. ಪೊಟ್ಯಾಟೊ ಚಿಪ್ಸ್, ರೈಟ್. ಎಷ್ಟು ಗ್ರಾಮ್ ಪೊಟ್ಯಾಟೊ ಇರ್ಬೋದು ನಿಮ್ಮ ಪ್ರಕಾರ ಇದರಲ್ಲಿ? 70 ಗ್ರಾಮಲ್ಲಿ ಅಕಾರ್ಡಿಂಗ್ ಟು ಲಾ 70 ಗ್ರಾಮ್ ಇರಬೇಕು, ಬಟ್ ಜನರಲಿ ಕಡಿಮೆ ಇರುತ್ತೆ ಅನ್ಸುತ್ತೆ. ಎಷ್ಟು ಇರ್ಬೋದು ನಿಮ್ಮ ಪ್ರಕಾರ? ಮೇ ಬಿ 50 ಗ್ರಾಮ್ಸ್ ಇರ್ಬೋದು. 50 ಗ್ರಾಮ್. ಆ್ಯಕ್ಚುಲಿ ಅದರಲ್ಲಿರೋದು 30 to 35 ಗ್ರಾಮ್ ಅಷ್ಟೇ. ಅಷ್ಟೇ. ಅದೊಂದೇ ಸ್ಮಾಲ್ ಡ್ರಾಬ್ಯಾಕ್. ಮಿಕ್ಕಿದ್ದೆಲ್ಲ ಚಿಲ್ಲಿ ಪೌಡರ್ ಅದು ಇದು ಏನೇನೋ ಹಾಕಿರ್ತಾರೆ. ಕರೆಕ್ಟ್. ಓಕೆನಾ? ನನ್ನ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಅದರಲ್ಲಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸರ್. ಆ್ಯಂಡ್ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗೋರು ಕೊಟ್ಬಿಡಿ ಚಿಪ್ಸ್ನ. ಥ್ಯಾಂಕ್ ಯು. ಪೊಟೆಟೋಸ್ ತಿಂದಿದ್ದೀರಾ? ಪೊಟೆಟೋಸ್ ತಿಂದಿದ್ದೀರಾ? ಇಲ್ಲ. ಮಾಜಾ ಜ್ಯೂಸ್ ಕುಡಿದಿದ್ದೀರಾ? ಓಕೆ, ಹಂಗಾದ್ರೆ ಇದ್ರ ಬಗ್ಗೆ ಕೇಳೋಣ. ಇದ್ರಲ್ಲಿ ನಿಮ್ಮ ಪ್ರಕಾರ ಅದೇನು ಇಂಗ್ರೀಡಿಯೆಂಟ್ಸ್ ನೋಡಬೇಡಿ, ನಾರ್ಮಲಿ ಎಷ್ಟು ಪರ್ಸೆಂಟ್ ಮ್ಯಾಂಗೋ ಇರ್ಬೋದು ಅದರಲ್ಲಿ? ಫ್ಲೇವರ್ ಇರುತ್ತೆ ಬ್ರೋ, ಮ್ಯಾಂಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ಎಲ್ಲ ಸೀಸನಲ್ಲೂ ಇರಬೇಕಂದ್ರೆ. ಬಟ್ ಮ್ಯಾಂಗೋ ಪಲ್ಪ್ ಇದೆ. ಮ್ಯಾಂಗೋ ಪಲ್ಪು ಎಷ್ಟು ಪರ್ಸೆಂಟ್ ಇರ್ಬೋದು ನಿಮ್ಮ ಪ್ರಕಾರ ಅಂದಾಜು? ಒಂದು 30% ಇರ್ಬೋದು ಬ್ರೋ. 30% ಇರ್ಬೋದು ಅಷ್ಟೇ. ಆ್ಯಂಡ್ ಇಟ್ಸ್ ಜಸ್ಟ್ 11%. ಹೌದಾ? ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಸೊ ಜಸ್ಟ್ ಇದು ಒಂದು ಅವೇರ್ನೆಸ್ ವಿಡಿಯೋ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈ ಜ್ಯೂಸ್ ನಿಮಗೇನೆ. ಓಕೆನಾ? ಥ್ಯಾಂಕ್ ಯು. ರಾ ಟಾಕ್ಸ್ ಕನ್ನಡ ಅಂತ ಚಿಪ್ಸ್ ಪ್ಯಾಕೆಟಲ್ಲಿ ಏನು ಚಿಪ್ಸ್ ಇರುತ್ತೆ ನಾರ್ಮಲಿ? ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ನಿಮಗೆ ಗೊತ್ತು, ಯಾಕಂದರೆ ಇದೇನಕ್ಕೆ ಕೇಳ್ತಾ ಇದೀವಿ ಅಂದರೆ ಪೊಟೆಟೊ ಚಿಪ್ಸ್ ಇರುತ್ತೆ, ರೈಟ್? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಟ್ಸ್ ಪೊಟೆಟೊ ಚಿಪ್ಸ್ ಅಂತ. ಬಟ್ ಇದ್ರ ಮೇಲೆ ಬರ್ದಿದ್ದಾರೆ ಎಷ್ಟು? 70 ಗ್ರಾಮ್ದು ಪ್ಯಾಕೆಟ್ ಅಂತ ಅಲ್ವಾ? ಸೊ ಇದರಲ್ಲಿ ಎಷ್ಟು ಗ್ರಾಮ್ ಪೊಟೆಟೊ ಇರುತ್ತೆ ಅದು ನೋಡಬೇಡಿ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 60 to 70% ನೋಡ್ಬಿಟ್ರಾ? ನಿಮ್ಗೆ ಗೊತ್ತಿತ್ತು. ವೆರಿ ಗುಡ್. ನಮಗೂ ಬುದ್ಧಿ ಬಂದಿದೆ. ಸೊ ಕರೆಕ್ಟಾಗಿ ಹೇಳಿದ್ದೀರಾ. ಸೂಪರ್ ಬ್ರೋ. ಚಿಪ್ಸ್ ಪ್ಯಾಕೆಟ್ ನಿಮಗೇನೆ. ಓಕೆನಾ? ಒಂದ್ ಮಾತು ಹೇಳ್ತೀನಿ ತಿಳ್ಕೊಳ್ಳೋಣ. ನಾರ್ಮಲಿ ಜನ ಇಂಥವೆಲ್ಲ ಲೈಕ್ ಚಿಪ್ಸು ಮನೆಗೆ ಮಕ್ಕಳಿಗೆ ಆಗಲಿ ಅಥವಾ ಜನಕ್ಕೆ ಕೊಡ್ತಾ ಇರ್ತಾರೆ, ಅಥವಾ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ದೇ ಥಿಂಕ್ ಲೈಕ್ ಬಾದಾಮಿ ಜ್ಯೂಸ್ ಕುಡಿತಾ ಇದೀನಿ ಹೆಲ್ದಿ ಅಂತ. ಬಟ್ ಎಷ್ಟು ಬಾದಾಮಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸದ್ಯಕ್ಕೆ ಇಷ್ಟು ಸಾಕು. ಬಾ ಬ್ರೋ, ಇವ್ರನ್ನ ಒಬ್ರನ್ನ ಮಾತಾಡ್ಸೋಣ. ನೀವು ಇಲ್ಲಿನವ್ರೇನಾ? ಇಲ್ಲ. ಓಕೆ, ಇದು ಎಲ್ಲರಿಗೂ ಗೊತ್ತಿರೋ ಪ್ಯಾಕೆಟ್, ತುಂಬ ಜನ ಯೂಸ್ ಮಾಡ್ತಾರೆ. ನಿಜವಾಗ್ಲೂ ನಿಮ್ಮ ಪ್ರಕಾರ ಅದರಲ್ಲಿ ಏನಿರ್ಬೋದು? ಅಲ್ಲ, ಅದ್ರ ಮೇಲೆ ಅವ್ರೇನೋ ಅಡ್ವರ್ಟೈಸ್ ಮಾಡಿದಾರಲ್ವಾ, ನಿಮ್ಮ ಪ್ರಕಾರ ಅದ್ರಲ್ಲಿ ಏನಿರ್ಬೋದು? ಮಾಜಾ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಯಾವ ಹಣ್ಣು ಇರ್ಬೋದು ಅದರಲ್ಲಿ? ಹಣ್ಣು ಯಾವುದು ಇಲ್ಲ ಇದರಲ್ಲಿ, ಕೆಮಿಕಲ್ಸ್ ಇರೋದು. ಮಾತೇ ಇಲ್ಲ. ಬಟ್ ಇದ್ರ ಮೇಲೆ ಮ್ಯಾಂಗೋ ಅಂತ ಹಾಕಿದ್ದಾರೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ಮ್ಯಾಂಗೋ ಇರ್ಬೋದು ನಿಮ್ಮ ಪ್ರಕಾರ? ಇಲ್ಲ ಅನ್ಸುತ್ತೆ, ಬಟ್ ಅದು ಫ್ಲೇವರಿಗೋಸ್ಕರ ಏನೋ ಒಂದು ಲಿಕ್ವಿಡ್ ಆ್ಯಡ್ ಮಾಡಿರ್ಬೋದು. ಲಿಕ್ವಿಡ್ ಮ್ಯಾಂಗೋ ಫ್ಲೇವರ್ ಲಿಕ್ವಿಡ್ ಆ್ಯಡ್ ಮಾಡಿರ್ಬೋದು. ಥ್ಯಾಂಕ್ ಯು ಮೇಡಮ್. ಆ ಪ್ಯಾಕೆಟ್ ನಿಮಗೇನೆ. ಥ್ಯಾಂಕ್ ಯು. ಬೇಡ. ಕುಡಿಯಲ್ಲ. ಮಿಸ್ಸಸ್ ಸೈನ್ಸ್ ಸ್ಟೂಡೆಂಟ್ ಅವ್ರ ಹತ್ರ ಮಾತಾಡಿ. ಕಾರ್ತಿಕ. ಸೊ ಇದು ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ. ಸೊ ಇದರಲ್ಲಿ ಏನಿದೆ? So usually it is like maida, fats, ಓಕೆ. almonds, cashew nuts. ನಿಮ್ಮ ಪ್ರಕಾರ ಅದರಲ್ಲಿ ಎಷ್ಟು ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂ ನಟ್ಸ್ ಇರ್ಬೋದು? 12 numbers ಇರ್ಬೋದು ಅಂತ. ಕರೆಕ್ಟ್. ಬಟ್ ಫ್ಯಾಕ್ಟ್ ಏನಂದರೆ ಅದರಲ್ಲಿ 1% ಮಾತ್ರನೇ ಇರೋದು. 1% ಅಂತಂದರೆ ಒಂದು ಬಾದಾಮಿನೂ ಅಲ್ಲ. ಓಕೆನಾ? ಸೊ ತುಂಬ ಜನಕ್ಕೆ ನೋಡಿ, ಈವನ್ ಸೈನ್ಸ್ ಸ್ಟೂಡೆಂಟ್ಸ್ ಅದನ್ನು ಎಷ್ಟೊಂದು ಇದ್ರ ಕಡೆ ಗಮನ ಕೊಟ್ಟಿರಲ್ಲ. ಕರೆಕ್ಟ್ ಅಲ್ವಾ? ತಪ್ಪಲ್ಲ, ಬಟ್ ಜನಕ್ಕೆ ಗೊತ್ತಿರಲ್ಲ. ಸೊ ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ವಿ ಆರ್ ಡೂಯಿಂಗ್ ಎ ವಿಡಿಯೋ ಆನ್ ವೇರಿಯಸ್ ಎಷ್ಟೊಂದು ಪ್ರಾಡಕ್ಟ್ಸ್ ಜನರಲ್ ನಮಗೆ ಏನು ಅಂಗಡಿಗಳಲ್ಲಿ ಸಿಗುತ್ತೆ ಆ ವಿಡಿಯೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಈ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ ನಮ್ಮ ಚಾನಲಲ್ಲಿ? ಇಫ್ ಯು ಡೋಂಟ್ ನೋ, ಜನರಲ್ ಅವೇರ್ನೆಸ್ ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಅಲ್ವಾ? ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಬಿಸ್ಕೆಟ್ ಪ್ಯಾಕೆಟ್ ನಿಮಗೇನೆ. ಥ್ಯಾಂಕ್ ಯು ವೆರಿ ಮಚ್. ರಾ ಟಾಕ್ಸ್ ಕನ್ನಡ ಅಂತ ನಿಮ್ಮದು ಇನ್ಸ್ಟಾಗ್ರಾಮ್ ಇದೆಯಾ? ಮನೇಲಿ ಬಿಟ್ಟು ಬಂದಿದ್ದೆ. ವೆರಿ ಗುಡ್. ಒಳ್ಳೆ ಅಭ್ಯಾಸ. ಪೀಸ್ಫುಲ್. ಓಕೆ. ಟೂರಿಸ್ಟ್ ಪ್ಲೇಸ್ ಅಲ್ವಾ? ಹಾಂ. ನಾವಿಲ್ಲೇ ಇರೋದು ಹನುಮಂತಪುರನೇ. ಓಕೆ. ಬಂದು ಹೋಗ್ತಾ ಇರ್ತೀವಿ. ವೆರಿ ಗುಡ್. ಒಳ್ಳೆ ಅಭ್ಯಾಸ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಫುಡ್ ಪ್ಯಾಕೆಟ್ನ ಜನ ತಗೊಳ್ಳೋದು ಈ ಫುಡ್ ಪ್ಯಾಕೆಟ್ ಮೇಲೆ ಇರೋ ಡಿಸೈನ್ನ ಡ್ರಾಯಿಂಗ್ನ ನೋಡಿಕೊಂಡು ಈ ಪ್ಯಾಕೆಟ್ ತಗೊಳ್ಳಿ. ನಿಮಗೆ ಏನೇನಿದೆ ಇದರಲ್ಲಿ ಅಂತ ಅನ್ಸುತ್ತೆ? ಗೋಡಂಬಿ, ಹಾಂ, ಬಾದಾಮಿ,
ಕರೆಕ್ಟ್. ಆಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿದ್ದೀರಿ. ಕರೆಕ್ಟ್. ನಿಮ್ಮ ಪ್ರಕಾರ ಈ ಪ್ಯಾಕೆಟಲ್ಲಿ ಎಷ್ಟು ಗೋಡಂಬಿ ಅಥವಾ ಎಷ್ಟು ಬಾದಾಮಿ ಇರ್ಬೋದು? ಸಿಂಗ್ಸಿಂಗಲ್ಲಿ ಇದ್ರ ಮೇಲೆ ಹಾಕಿರ್ತಾರೆ, ಉದುರಿಸಿರ್ತಾರೆ ಅಷ್ಟೇ. ಉದುರಿಸಿರ್ತಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಂದಾಜು ಇವಾಗ ಈ ಪ್ಯಾಕೆಟ್ದು ಸೈಜ್ ಆಲ್ಮೋಸ್ಟ್ 100 ಗ್ರಾಮ್ ಅನ್ಕೊಳ್ಳಿ. 100 ಗ್ರಾಮಲ್ಲಿ ಎಷ್ಟು ಗ್ರಾಮ್ ಗೋಡಂಬಿ ಅಥವಾ ಬಾದಾಮಿ ಇರ್ಬೋದು ನಿಮ್ಮ ಪ್ರಕಾರ? ಏನಾದ್ರು ಹೇಳಕ್ಕಾಗಲ್ಲ, ಒಂದು 10 ಗ್ರಾಮ್ ಇರ್ತದೆ. 10 ಗ್ರಾಮ್ ಹಾಕಿದ್ರೆ ಅವ್ರ ಕಂಪನಿ ಇದು ಅಷ್ಟೇ. ಏನು ನಮ್ಗೇನು ಗೊತ್ತಾಗ ನಾವು ಹೇಳ್ತೀವಿ, ಈಗ 100 ಗ್ರಾಮ್ ಅನ್ಕೊಂಡಿರ್ತೀವಿ. ಕರೆಕ್ಟ್. ಈ ಬಿಸ್ಕೆಟ್ 15 ತೋರ್ಸೋರಲ್ಲ ಇವರು, ಏನು ಮಾಡ್ಬೇಕು? ಕರೆಕ್ಟ್. ಆದರೆ ಅದರಲ್ಲಿರೋದು ಬರೀ 1% ಅಷ್ಟೇ. 100 ಗ್ರಾಮ್ಗೆ 1% ಮಾತ್ರನೇ ಗೋಡಂಬಿ ಮತ್ತೆ ಬಾದಾಮಿ ಇರೋದು. ಏನಾಗಿದೆ, ನಾವು ಕೊಡ್ತಾನೆ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಬಿಸ್ಕೆಟ್ನ. ವೆರಿ ಸ್ಮಾರ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೆಂಡ ಶೆಟ್ಟಿ ಅಂತ. ಕೆಂಡ ಶೆಟ್ಟಿ. ವಾಹ್, ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗೋಣ. ಆಯ್ತು, ನಿಮ್ಮ ಗುಡ್ ನೇಮ್? ಗಣ್ಯ. ಓಕೆ. ಬೇಸಿಕಲಿ ಇದು ನೋಡಿದ ತಕ್ಷಣ ನಿಮಗೆ ಏನು ಅನ್ಸುತ್ತೆ, ಏನಿರ್ಬೋದು ಇದರಲ್ಲಿ? ಹೆಲ್ದಿ ಡ್ರಿಂಕ್. ಬಟ್ ಏನಿರ್ಬೋದು ಅಂತದ್ದು ಹೆಲ್ದಿ ಇದರಲ್ಲಿ ಅಂತ ಯು ಗೆಸ್? ಮಿಲ್ಕ್ ಪೌಡರ್ ಹಾಕ್ಬೋದು. ಓಕೆ. ಆ್ಯಂಡ್ ಈ ಚಿತ್ರ ನೋಡಿದಾಗ ಇದರಲ್ಲಿ ಎಷ್ಟು ಗ್ರಾಮ್ ಬಾದಾಮಿ ಇರ್ಬೋದು ಅಂತ ಗೆಸ್ ಮಾಡ್ತೀರಾ? ಇದು ಯಾಕಂದರೆ ಬಾದಾಮಿನೇ ದೊಡ್ಡದಾಗಿ ಬರೆದಿದ್ದಾರೆ. ಐ ಥಿಂಕ್ 30 to 40. 30 to 40 ಗ್ರಾಮ್ಸಾ? ಇದು ಎಷ್ಟು ml ಇದೆ ಇದು? ಇದು 180 ml. ಸೊ 20 to 30 ಇರ್ಬೋದು ಅಷ್ಟೇ. 30 ml ಇರ್ಬೋದು. ಬಟ್ ಆನ್ಸರ್ ಏನಂದರೆ ಜಸ್ಟ್ 1%, ದಟ್ ಈಸ್ 1.8 ಗ್ರಾಮ್. ಮೋಸ್ಟ್ಲಿ ಒಂದು ಬಾದಾಮಿನೂ ಇರಲ್ಲ. ಬಟ್ ಅದು ಸಣ್ಣ ಪೀಸ್ ಮಾಡಿ ಹಾಕಿರ್ತಾರೆ. ಅದೇ ಒಂದು 1.8 ಗ್ರಾಮ್. ಎನಿವೇಸ್, ಆನ್ಸರ್ ಮಾಡಿದ್ರಾ? ಥ್ಯಾಂಕ್ ಯು ವೆರಿ ಮಚ್. ಇದು ನಿಮಗೆ. ಓಕೆ, ಮಜಾ ಮಾಡಿ. ಥ್ಯಾಂಕ್ ಯು ಬ್ರೋ. ಸೊ ಬೇಸಿಕಲಿ ನಮಗೆ ಅಂಗಡಿಗಳಲ್ಲಿ ಇಂಥ ಬಿಸ್ಕೆಟ್ ಸಿಗುತ್ತೆ. ಸೊ ಈ ಬಿಸ್ಕೆಟ್ ನೋಡಿದಾಗ ನಿಮ್ಗೆ ಇದರಲ್ಲಿ ಏನಿದೆ ಅಂತ ಅನ್ಸುತ್ತೆ? ಗೋಡಂಬಿ, ಶುಗರು ಮತ್ತೆ ವಿಟಮಿನ್. ಓಕೆ. ಆ ಚಿತ್ರದಲ್ಲಿ ಕಂಟೆಂಟ್ ಏನಿರ್ಬೋದು ಅನ್ಸುತ್ತೆ ನಿಮಗೆ? ಗೋಡಂಬಿ ಬ್ರ್ಯಾಂಡ್, ಗೋಡಂಬಿ, ಬಾದಾಮಿ, ಶುಗರ್. ಕರೆಕ್ಟ್. ಇದ್ರಲ್ಲಿ ನಿಮ್ಮ ಪ್ರಕಾರ ಎಷ್ಟು ಗೋಡಂಬಿ ಎಷ್ಟು ಬಾದಾಮಿ ಇರ್ಬೋದು ಅನ್ಸುತ್ತೆ? ಯಾಕಂದ್ರೆ ಇದನ್ನ ನೋಡಿದಾಗ ಬಿಸ್ಕೆಟ್ಗಿಂತ ಜಾಸ್ತಿ ಗೋಡಂಬಿ ಬಾದಾಮಿನೇ ಇದೆ. ಇದರಲ್ಲಿ 100% ಅಲ್ಲಿ 50% ಆಡ್ ಆಗಿರುತ್ತೆ. ಇರ್ಬೋದು. ಕರೆಕ್ಟ್ ಅಲ್ವಾ? ಬಟ್ ಆ್ಯಕ್ಚುಲಿ ನಿಜ ಏನಂದರೆ 1% ಇರುತ್ತೆ ಅಷ್ಟೇ. ಗೋಡಂಬಿ ಕ್ಯಾಶಂಟಿ ಎರಡೂ ಸೇರಿಸಿ 1% ಇರುತ್ತೆ. ಮತ್ತೆ ಆಕ್ಚುಲಿ ಎಲ್ಲ ಬರೀ ಮಿಕ್ಕಿದ್ದು ಏನು ಇರುತ್ತೆ? ಮಿಕ್ಕಿದ್ದು ನೀವೇನು ಮಿಕ್ಕಿದ್ದು ಮೈದಾ ಶುಗರ್ ಏನೇನು ಹೇಳಿದ್ರೆ ಅವೆಲ್ಲ ಇರುತ್ತೆ. ಓಕೆನಾ? ನಾರ್ಮಲಿ ತುಂಬ ಜನ ಏನು ಮಾಡ್ತಾರೆ, ಸ್ನ್ಯಾಕ್ಸ್ಗೆ ಊಟಕ್ಕೆ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಅದು ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ಸ್ಕೂಲಲ್ಲಿ ನಮ್ಮ ಮಗನು ಸ್ಕೂಲಿಗೆ ಸೇರಿಸಿದ್ವಿ, CBSE. ಬಿಸ್ಕೆಟ್ಸ್ ನಾಟ್ ಅಲೌಡ್. ಹೆಲ್ತಿ ಫುಡ್ ಅಂದರೆ ಫ್ರೂಟ್ಸು, ಸೂಪ್. ಅದು ಗುಡ್ ಇನಿಷಿಯೇಟಿವ್ ಆ ಸ್ಕೂಲ್ ಕಡೆಯಿಂದ. ಥ್ಯಾಂಕ್ ಯು ಸರ್. ಈ ಬಿಸ್ಕೆಟ್ ನಿಮ್ಗೆ ಯಾರಿಗಾದ್ರೂ ಒಬ್ರು ಕೊಟ್ಬಿಡಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಟರ್ ಇದೆ ಅಂತ ಬರ್ದಿದ್ದಾರೆ, ಅಂದರೆ ಬಟರ್ ಬಿಸ್ಕೆಟು ಅಂತ. ಎಂತ ವಿಚಾರವಂತ ಕಣ್ಣ. ನಿಮ್ಗೆ ಗೊತ್ತಿರಂಗೆ ಅದರಲ್ಲಿ ಎಷ್ಟು ಬಟರ್ ಇರ್ಬೋದು ಅಂದಾಜು ಒಂದು ನೋಡಿದಾಗ ಅದು ಹೆಂಗಾದ್ರೂ ಹೇಳಿ, ಗ್ರಾಮ್ ಲೆಕ್ಕನೋ ಪರ್ಸೆಂಟೇಜ್ ಲೆಕ್ಕನೋ? ಒಂದು 5% ಇರುತ್ತಾ? ಒಂದು 5%. ನಾರ್ಮಲಿ ಜನ ಹಂಗೆ ಅನ್ಕೊ, ಅಟ್ಲೀಸ್ಟ್ ಒಂದು 5% ಆದರೂ ಇರುತ್ತೆ ಅಂತ ಅಲ್ವಾ? ಅದ್ರಲ್ಲಿ ಬರೀ ಇರೋದು 0.5%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾನಲ್ ಇವಾಗ ಹೊಸದಾಗಿ ಓಪನ್ ಮಾಡ್ತಿರೋದು ರಾ ಟಾಕ್ಸ್ ಕನ್ನಡ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳು ಇದನ್ನ ನೋಡ್ಬಿಟ್ಟು ಅಪ್ಪ ಪೊಟ್ಯಾಟೊ ಚಿಪ್ಸು, ಪೊಟ್ಯಾಟೊ ಬಿಸ್ಕೆಟು ಇವೇ ಕೇಳ್ತಾರೆ ಹೊರತು ಕರೆಕ್ಟ್ ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ ಮಕ್ಕಳಿಗೆ. ಕರೆಕ್ಟ್. ಅದು ನಾವು ತಿಳ್ಕೊಂಡು ಕೊಡಿಸ್ಬೇಕು. ಕರೆಕ್ಟ್. ಈ ಥರ ರಿಲೇಟೆಡ್ ಕಂಟೆಂಟ್ಸು ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತೀವಿ. ಒಂದಷ್ಟು ಜನರನ್ನ ಮಾತಾಡಿಸ್ತೀವಿ. ಜನರಲ್ ಪಬ್ಲಿಕ್ ಏನು ಇದ್ರ ಬಗ್ಗೆ ತಿಳ್ಕೊಳ್ತಾರೆ ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ಜನ ಹತ್ರ ಮಾತಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಏನು ಕಾನ್ಸೆಪ್ಟ್ ಬೇಕು ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಮಾಡ್ತೀನಿ. ಓಕೆ? ನೆಕ್ಸ್ಟ್ ವಿಡಿಯೋ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಓಕೆ? ಸೊ ಹೋಪ್ಫುಲಿ ಯು ಹ್ಯಾವ್ ಎಂಜಾಯ್ಡ್ ದ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.